During an experiment, a signal from a spacecraft reached the ground station of the Earth in 5 minutes. What is the distance of the spacecraft from the ground station? The signal travels at the speed of light, that is 3 into 10 to the power of 8 meter per second. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಕ್ರಾಫ್ಟ್ ಇದೆ ದಟ್ಸ್ ಟ್ರೈನ್ ಟು ಕಮ್ಯುನಿಕೇಟ್ ವಿತ್ ಅರ್ತ್. ಇವೆರಡು ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆ್ಯಂಡ್ ದ ಟೈಮ್ ಫ್ಯಾಕ್ಟರ್ ಇಸ್ 5 minutes. ಇದು ನಾವು ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಇನ್ ಮೀಟರ್ ಪರ್ ಸೆಕೆಂಡ್. ಸೊ 5 minutes is 5 into 60 seconds. ನೆಕ್ಸ್ಟ್ ಕೊಟ್ಟಿರೋದಂಥ ವಿಷಯ ಏನಂತ ಹೇಳಿದ್ರೆ ಸ್ಪೀಡ್ ವಿಚ್ ಇಸ್ 3 into 10 to the power of 8 meter per second. ಇವಾಗ ನಾವು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು? ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಸ್ಪೀಡ್ ಇಂಟು ಟೈಮ್. ಇಲ್ಲ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್. ಈ ಫಾರ್ಮುಲಾ ಗೊತ್ತಿದ್ರೆ ಇದನ್ನು ಬರೀರಿ. ಸೊ ಡಿಸ್ಟೆನ್ಸ್ ಕಂಡುಹಿಡಿತಾ ಇದ್ದೀವಿ. ಟೈಮ್ ಇಸ್ 5 into 60 which is equal to 3 into 10 to the power of 8. ಎರಡು ಕಡೆನೂ 5 into 60 ಮಲ್ಟಿಪ್ಲೈ ಮಾಡ್ಕೊಬೇಕಾಗುತ್ತೆ. ಇದು ಕಟ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದಿಸ್ ಇಸ್ 15,900 into 10 to the power of 8. That is 9 into 10 to the power of 10 meters. This is the distance of the spacecraft from the Earth. ಅಲ್ವಾ? ಸೊ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಬರ್ಕೊಬೇಕಾಗುತ್ತೆ. ದ ಡಿಸ್ಟೆನ್ಸ್ between space ship and Earth is 9 into 10 to the power of 10 meters.